ಮಹಾಭಾರತದ 6ನೆಯ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಗರುಡನು ಅಮೃತವನ್ನ ಹೇಗೆ ಅಪಹರಿಸಿದನೆಂದು ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ವಿದ್ಯುತ್ತಿಗೂ ಅಗ್ನಿಗೂ ಸಮಾನನಾದ ವಿಶ್ವಕರ್ಮನು ಅಮೃತದ ರಕ್ಷಣೆಯನ್ನ ಮಾಡುತ್ತಿದ್ದನು. ಗರುಡನ ಜೊತೆ ಕೇವಲ 2 ಕ್ಷಣಗಳು ಯುದ್ಧ ಮಾಡಿದ ನಂತರ ಆ ವಿಶ್ವಕರ್ಮನು ಕೆಳಗೆ ಬಿದ್ದನು. ಇದನ್ನ ಕಂಡು ಮತ್ತೊಂದು ದೇವತೆಗಳ ಸೈನ್ಯ ಗರುಡನ ಮೇಲೆ ಪ್ರಹಾರ ಮಾಡುವಷ್ಟರಲ್ಲಿ ಗರುಡನು ತನ್ನ ರೆಕ್ಕೆಗಳನ್ನೆಲ್ಲ ಬಡಿದು ಧೂಳೆಬ್ಬಿಸಿ ಅವರಿಗೆ ಕಣ್ಣು ಕಾಣದಂತೆ ಮಾಡಿದನು. ಕ್ಷಣಮಾತ್ರದಲ್ಲಿ ಗರುಡನು ಸ್ವರ್ಗಲೋಕವನ್ನೆಲ್ಲ ಅಲ್ಲೋಲ ಕಲ್ಲೋಲ ಮಾಡಿಬಿಟ್ಟನು. ಅಮೃತವನ್ನೇ ರಕ್ಷಿಸುತ್ತಿದ್ದವರಿಗೆ ಕಣ್ಣು ಕಾಣದಂತಾದಾಗ ಇಂದ್ರನು ವಾಯುದೇವನನ್ನ ಕರೆದು ಅಲ್ಲಿನ ಧೂಳನ್ನ ನಿವಾರಣೆಯನ್ನ ಮಾಡಲು ಹೇಳಿದನು. ಆಗ ವಾಯುದೇವನು ತನಗೆ ಒಪ್ಪಿಸಿದ ಕೆಲಸವನ್ನ ಮಾಡಲು ವಾತಾವರಣವು ನಿರ್ಮಲವಾಯಿತು. ಆಗ ದೇವತೆಗಳು ಒಂದೇ ಬಾರಿಗೆ ಗರುಡನ ಮೇಲೆ ಆಕ್ರಮಣವನ್ನ ಮಾಡಿದರು. ಗರುಡನು ದೇವತೆಗಳಿಂದ ಪ್ರಹಾರವನ್ನ ತಿನ್ನುತ್ತಾ ಗರ್ಜಿಸುತ್ತಾ ಆಕಾಶಕ್ಕೆ ಹಾರಿದನು. ಅಂತರಿಕ್ಷದಲ್ಲಿದ್ದ ಪಟ್ಟಿಷ, ಪರಿಘ, ಶೂಲ ಮತ್ತು ಗದೆ ಎಂಬ ಅನೇಕ ದೇವತೆಗಳು ಗರುಡನ ಮೇಲೆ ಪ್ರಹರಿಸಿದರು. ಅನೇಕ ಶಸ್ತ್ರಗಳಿಂದ ಗರುಡನನ್ನು ಪ್ರಹರಿಸಿದರೂ ಗರುಡನು ವಿಚಲಿತನಾಗಲಿಲ್ಲ. ಯುದ್ಧವನ್ನ ಹಾಗೆಯೇ ಮುಂದುವರಿಸಿದರು. ಗರುಡನಿಂದ ಹೊಡೆತದಿಂದ ದೇವತೆಗಳು ಅವನ ಹೊಡೆತವನ್ನ ತಾಳಲಾರದೆ ದಿಕ್ಕಾಪಾಲಾಗಿ ಓಡಲು ಆರಂಭಿಸಿದರು. ಸಾಧ್ಯ ಗಂಧರ್ವರು ಪೂರ್ವದ ಕಡೆಗೆ, ಆದಿತ್ಯರು ಪಶ್ಚಿಮಕ್ಕೆ, ವಸುರುದ್ರರು ದಕ್ಷಿಣಕ್ಕೆ ಹಾಗೂ ಅಶ್ವಿನಿ ದೇವತೆಗಳು ಉತ್ತರಕ್ಕೆ ಪಲಾಯನವನ್ನ ಮಾಡಿದರು. ಮಹಾಬಲಿಷ್ಠನಾದ ಗರುಡನು ತನ್ನೆದುರಿಗೆ ಯುದ್ಧ ಮಾಡುತ್ತಿದ್ದ ಆ ವೀರರನ್ನೆಲ್ಲ ತನ್ನ ರೆಕ್ಕೆಗಳಿಂದಲೂ ಹಾಗೂ ಕೊಕ್ಕಿನಿಂದಲೂ ಅಪ್ಪಳಿಸಿದನು. ಪ್ರಹರಿಸಿದ್ದ ಎಲ್ಲಾ ದೇವತೆಗಳನ್ನು ಧ್ವಂಸ ಮಾಡಿ ಅಮೃತವಿದ್ದ ಕಡೆಗೆ ಧಾವಿಸಿದನು. ಇಷ್ಟಾದರೂ ಅಮೃತವು ಸುಲಭಕ್ಕೆ ಸಿಕ್ಕುವಂತಿರಲಿಲ್ಲ. ಕಲಶದ ಸುತ್ತಲೂ ಆಕಾಶದ ಎತ್ತರಕ್ಕೆ ಅಗ್ನಿಜ್ವಾಲಿಗಳು ರಕ್ಷಣೆಗಾಗಿ ಉರಿಯುತ್ತಿದ್ದವು. ಬೃಹತ್ ಗಾತ್ರದ ಅಗ್ನಿಜ್ವಾಲೆಗಳನ್ನು ದಾಟಲು ಅಸಾಧ್ಯವೆನಿಸಿ ಕ್ಷಣಮಾತ್ರದಲ್ಲೇ ಗರುಡನು ಎಲ್ಲಾ ನದಿಗಳ ನೀರನ್ನ ಬಾಯಲ್ಲಿ ತುಂಬಿಕೊಂಡು ಬಂದು ಜ್ವಾಲೆಗಳ ಮೇಲೆ ಸುರಿದು ಅಗ್ನಿಯನ್ನ ಶಮನಗೊಳಿಸಿದನು. ಆಗ ಅಮೃತದ ಭಾಂಡದ ಸಮೀಪ ಹೋಗಲು ತನ್ನ ಶರೀರವನ್ನು ಗರುಡನು ಸೂಕ್ಷ್ಮಗೊಳಿಸಿದನು. ಗರುಡನು ಪ್ರಜ್ವಲಿಸುತ್ತಾ ಸ್ವರ್ಣಮಯವಾದ ರೂಪವನ್ನ ಧರಿಸಿ ಅಮೃತವಿರುವ ಸ್ಥಳಕ್ಕೆ ನುಗ್ಗಿದನು. ಮುಂದೆ ಹೋಗುತ್ತಿರುವಾಗ ತೀಕ್ಷ್ಣವಾದ ಅಲುಗೆಗಳಿಂದ ಕೂಡಿದ ಹರಿತವಾದ ಚಕ್ರವೊಂದು ಅತೀ ವೇಗವಾಗಿ ಅಮೃತ ಕಲಶದ ಸುತ್ತಲೂ ಸುತ್ತುತ್ತಿತ್ತು. ಘೋರ ರೂಪವಾದ ಆ ಚಕ್ರವನ್ನು ದೇವತೆಗಳು ಅಮೃತ ಅಪಹಾರಕರನ್ನು ಕತ್ತರಿಸುವ ಸಲುವಾಗಿಯೇ ನಿರ್ಮಿಸಿದ್ದರು. ಗರುಡನು 1-2 ಕ್ಷಣಗಳು ಯೋಚಿಸಿ ಇನ್ನೂ ಹೆಚ್ಚಿನ ಸೂಕ್ಷ್ಮ ರೂಪವನ್ನು ತಾಳಿ ಚಕ್ರದ ಅರೆಕಾಲುಗಳ ಮಧ್ಯದಿಂದ ಒಳಗೆ ಪ್ರವೇಶಿಸಿದನು. ಅಲ್ಲಿಯೂ ಕೂಡ ಅಪಾಯ ಕಾದಿತ್ತು. ಚಕ್ರದ ಕೆಳಗೆ 2 ಘಟಸರ್ಪಗಳು ಹೆಡೆ ಎತ್ತಿ ವಿಷವನ್ನ ಕಕ್ಕುತ್ತಾ ಕುಳಿತಿದ್ದವು. ಆ ಮಹಾಸರ್ಪಗಳು ಯಾವಾಗಲೂ ಕೋಪದಿಂದ ಕೆಂಪಾದ ದೃಷ್ಟಿಯನ್ನು ಹೊಂದಿದ್ದು ತಮ್ಮ ಕಣ್ಣುಗಳನ್ನು ಮುಚ್ಚುತ್ತಲೇ ಇರಲಿಲ್ಲ. ಆ ಮಹಾಸರ್ಪಗಳು ವೀರಶಾಲಿಗಳಾಗಿದ್ದವು ಹಾಗೂ ತಮ್ಮ ಕಣ್ಣುಗಳಲ್ಲಿಯೇ ವಿಷವನ್ನ ತುಂಬಿಕೊಂಡಿದ್ದವು. ಅವುಗಳ ದೃಷ್ಟಿ ಎಷ್ಟು ಕ್ರೂರ ಎಂದರೆ ಅಮೃತವನ್ನ ಅಪಹರಿಸಲು ಬಂದವರನ್ನ ಕ್ಷಣಕಾಲ ದಿಟ್ಟಿಸಿ ನೋಡಿದ್ದೇ ಆದರೆ ಅವರು ಕ್ಷಣ ಮಾತ್ರದಲ್ಲೇ ಸಾವನ್ನಪ್ಪುತ್ತಿದ್ದರು. ಗರುಡನು ಅವುಗಳ ಕಣ್ಣುಗಳಿಗೆ ಧೂಳನ್ನು ಹಾಕಿ ಮೇಲೆ ಹಾರಿ ಕತ್ತರಿಸಿ ಸುತ್ತಲೂ ಸುತ್ತುತ್ತಿದ್ದ ಚಕ್ರವನ್ನ ಒಂದೇ ಏಟಿಗೆ ಒಡೆದು ಹಾಕಿ ಮರುಕ್ಷಣವೇ ಅಮೃತದ ಕಲಶವನ್ನ ಎತ್ತಿಕೊಂಡು ಹಾರಿದನು. ಮುಂದೆ ದಾರಿಯಲ್ಲಿ ಗರುಡನು ಮಹಾವಿಷ್ಣುವನ್ನ ಭೇಟಿ ಮಾಡಿ ಮಹಾವಿಷ್ಣುವಿಗೆ ವರವನ್ನ ಕೊಡುತ್ತಾನೆ. ಹೌದು, ಗರುಡನು ಕಷ್ಟಪಟ್ಟು ಆ ಅಮೃತವನ್ನು ಸಂಪಾದಿಸಿದ ಮೇಲೆಯೂ ಒಂದು ಬಾರಿಯೂ ಅದನ್ನು ಸೇವಿಸಬೇಕೆಂಬ ಆಸೆ ಗರುಡನಿಗೆ ಬರಲಿಲ್ಲ. ತಾಯಿಯನ್ನು ದಾಸ್ಯದಿಂದ ಬಿಡಿಸುವುದೇ ಅವನಿಗೆ ಮಹಾಕಾರ್ಯವೆನಿಸಿತೆ ಹೊರತು ಆ ಅಮೃತವು ಅವನಿಗೆ ಮಹಾವಸ್ತುವೆಂದೆನಿಸಲಿಲ್ಲ. ನಿರಾಯಾಸವಾಗಿ ಅಮೃತ ಕಲಶವನ್ನು ಎತ್ತಿಕೊಂಡು ಹಾರುತ್ತಿದ್ದಾಗ ಆಕಾಶದಲ್ಲಿ ಮಹಾವಿಷ್ಣುವು ಗರುಡನನ್ನು ನೋಡಿದನು. ಗರುಡನ ಪರಾಕ್ರಮವನ್ನು ಹಾಗೂ ಅಮೃತದ ಬಗ್ಗೆ ಅವನಿಗಿದ್ದ ನಿಸ್ಪೃಹತೆಯನ್ನು ಕಂಡು ಮಹಾವಿಷ್ಣುವು ಗರುಡನಿಗೆ ಒಂದು ವರವನ್ನು ಕೇಳು ಎಂದು ಹೇಳುತ್ತಾನೆ. ಆಗ ಗರುಡನು ವಿಷ್ಣುವಿಗಿಂತಲೂ ಉನ್ನತ ಸ್ಥಾನದಲ್ಲಿರಬೇಕು, ಅಮೃತವನ್ನು ಸೇವಿಸದಿದ್ದರೂ ಚಿರಾಯುವಾಗಿರಬೇಕು, ನಿರೋಗ ದೃಢಕಾಯನಾಗಿರಬೇಕು ಎಂದು ವರವನ್ನು ಕೇಳುತ್ತಾನೆ. ಆಗ ಮಹಾವಿಷ್ಣುವು ಆಗಲಿ ಎಂದು ವರವನ್ನು ಕೊಡುತ್ತಾನೆ. ಪ್ರತಿಯಾಗಿ ಗರುಡನು ವಿಷ್ಣುವಿಗೆ ವರವನ್ನು ಕೇಳಲು ಹೇಳುತ್ತಾನೆ. ಆಗ ವಿಷ್ಣುವು ಗರುಡನಿಗೆ ನೀನು ನನ್ನ ವಾಹನವಾಗಿರಬೇಕು ಎಂದು ಹೇಳುತ್ತಾನೆ.
ಆಗ ಗರುಡನು ಅದಕ್ಕೆ ಒಪ್ಪಿ ಆಗಲಿ ಎಂದು ವರವನ್ನು ಕೊಡುತ್ತಾನೆ. ಆದರೆ ಗರುಡನು ವಿಷ್ಣುವಿನ ಮೇಲಿರಬೇಕೆಂದು ಕೇಳಿಕೊಳ್ಳುತ್ತಾನೆ. ವಿಷ್ಣುವು ಗರುಡನನ್ನು ಕೆಳಗಿರುವಂತೆ, ಅದು ವಾಹನವಾಗಿರುವಂತೆ ಕೇಳಿಕೊಳ್ಳುತ್ತಾನೆ. ಅದಕ್ಕೆ ವಿಷ್ಣುವು ಗರುಡನನ್ನು ತನ್ನ ಧ್ವಜದಲ್ಲಿ ಇರಿಸಿ ಇಬ್ಬರ ವರಗಳು ನೆರವೇರುವಂತೆ ಮಾಡುತ್ತಾನೆ. ಗರುಡನು ವಿಷ್ಣುವಿಗೆ ನಮಸ್ಕರಿಸಿ ಅಮೃತ ಕಲಶವನ್ನು ಎತ್ತಿಕೊಂಡು ಹಾರುತ್ತಿದ್ದಾಗ ಇಂದ್ರನು ಎದುರಾಗಿ 3 ಲೋಕಗಳನ್ನು ನಡುಗಿಸುತ್ತಿದ್ದ ತನ್ನ ವಜ್ರಾಯುಧದಿಂದ ಗರುಡನ ಮೇಲೆ ಆಕ್ರಮಣವನ್ನು ಮಾಡುತ್ತಾನೆ. ಆಗ ಗರುಡನು ನಕ್ಕು, ಮಹೇಂದ್ರ, ನಿನ್ನ ವಜ್ರಾಯುಧ ಪ್ರಯೋಗದಿಂದ ನನಗೆ ಸ್ವಲ್ಪವಾದರೂ ಘಾಸಿಯಾಗಿದೆ ಎಂದು ಭಾವಿಸಬೇಡ. ಮಹರ್ಷಿ ದದೀಚಿ ಅಸ್ಥಿಯಿಂದ ಮಾಡಿರುವ ವಜ್ರಾಯುಧಕ್ಕೆ ಮಾನ್ಯತೆಯನ್ನು ಕೊಡುವ ಸಲುವಾಗಿ ನನ್ನೀ ಒಂದು ಗರಿಯನ್ನು ಕಿತ್ತು ಕೆಳಕ್ಕೆ ಹಾಕುವೆ. ನನ್ನಲ್ಲಿರುವ ಮತ್ತು ನಾನೀಗ ಕೆಳಕ್ಕೆ ಬೀಳಿಸಲಿರುವ ಗರಿಯ ಆದಿ ಮತ್ತು ಅಂತ್ಯಗಳನ್ನು ನೀನು ತಿಳಿದವನಾಗಿಲ್ಲ ಎಂದು ಹೇಳಿ ಒಂದು ಗರಿಯನ್ನು ಕೆಳಕ್ಕೆ ಬೀಳಿಸುತ್ತಾನೆ. ಗರುಡನ ಪರಾಕ್ರಮವನ್ನು ನೋಡಿ ಆಶ್ಚರ್ಯಪಟ್ಟ ದೇವೇಂದ್ರನು ಈ ಪಕ್ಷಿ ಒಂದು ಮಹಾ ಅದ್ಭುತವೆಂದು ತಿಳಿದು ಗರುಡನ ಬಲದ ಪರಿಮಿತಿ ಏನು ಎಂಬುದನ್ನು ಅವನಿಂದಲೇ ಕೇಳಲು ತಿಳಿಯಬಯಸುತ್ತಾನೆ. ಹಾಗೂ ಗರುಡನ ಸ್ನೇಹವನ್ನು ಅಪೇಕ್ಷಿಸುತ್ತಾನೆ. ಅದಕ್ಕೆ ಉತ್ತರವಾಗಿ ಗರುಡನು ತನ್ನ ಸಾಮರ್ಥ್ಯವನ್ನು ವಿವರಿಸುತ್ತಾ ತನ್ನ ಒಂದೇ ಒಂದು ಪಕ್ಷದ ಮೇಲೆ ಪರ್ವತ, ವನ, ಸಮುದ್ರಗಳ ಸಹಿತವಾದ ಈ ಭೂಮಿಯನ್ನು ನಿನ್ನ ಸಮೇತವಾಗಿಯೂ ಸ್ವಲ್ಪವೂ ಶ್ರಮವಿಲ್ಲದೆ ನಾನು ಹೊರಬಲ್ಲೆನು ಎಂದು ಹೇಳುತ್ತಾನೆ. ಮತ್ತು ಸಕಲ ಲೋಕಗಳನ್ನು ಒಂದೆಡೆ ಸೇರಿಸಿ ನನ್ನ ಮೇಲೆ ಹೊರಿಸಿದರೂ ಶ್ರಮವಿಲ್ಲದೆ ಹೊರಬಲ್ಲೆನು ಎಂದು ಹೇಳುತ್ತಾನೆ. ಹಾಗೆಯೇ ದೇವೇಂದ್ರನೇ ಕೇಳಿರುವುದರಿಂದ ಮೈತ್ರಿಗೆ ಒಪ್ಪುತ್ತಾನೆ. ದೇವೇಂದ್ರನಿಗೆ ಅಮೃತವನ್ನು ದೇವಲೋಕಕ್ಕೆ ಮತ್ತೆ ಒಯ್ಯುವ ಇಚ್ಛೆಯೂ ಇತ್ತು. ಹಾಗಾಗಿ ಗರುಡನನ್ನ ಕುರಿತು, ಸರ್ವಶಕ್ತನಾದ ನಿನಗೆ ಈ ಅಮೃತದ ಅವಶ್ಯಕತೆ ಏನಿದೆ? ನೀನಿದನ್ನು ಮತ್ತಾರಿಗಾದರೂ ಕೊಟ್ಟರೆ ಅವರು ಅಮೃತಪಾನವನ್ನು ಮಾಡಿ ನಮ್ಮನ್ನು ದ್ವೇಷಿಸುವರಲ್ಲದೆ ಮತ್ತೆ ಲೋಕಕ್ಕೆ ಹಾನಿಯನ್ನು ಉಂಟು ಮಾಡುತ್ತಾರೆ ಎಂದು ಹೇಳುತ್ತಾನೆ. ಆಗ ಗರುಡ, ದೇವೇಂದ್ರ, ಅಮೃತವನ್ನು ಕುಡಿಯುವ ಆಸೆ ನನಗಿಲ್ಲ ಎಂದು ಹೇಳುತ್ತಾನೆ. ಅದಕ್ಕೆ ದೇವೇಂದ್ರನು, ಹಾಗಾದರೆ ಕಳಶವನ್ನು ಹಿಂದಕ್ಕೆ ಕೊಡುವೆಯಾ ಎಂದು ಕೇಳುತ್ತಾನೆ. ಆಗ ಗರುಡ, ಈಗಲೇ ಇದನ್ನು ಕೊಡಲು ಆಗುವುದಿಲ್ಲ. ಇದರಿಂದ ಒಂದು ನಿರ್ದಿಷ್ಟವಾದ ಕಾರ್ಯವಾಗಬೇಕಿದೆ. ನಾನು ಇದನ್ನು ಒಂದು ನಿರ್ದಿಷ್ಟವಾದ ಸ್ಥಳದಲ್ಲಿ ಇಟ್ಟ ತಕ್ಷಣ ನೀನಿದನ್ನು ಒಯ್ಯಬಹುದು ಎಂದು ಹೇಳುತ್ತಾನೆ. ಹಾಗೆಯೇ ಆಗಲಿ ಎಂದು ಹೇಳುತ್ತಾ ದೇವೇಂದ್ರನು ಪಕ್ಷಿರಾಜನಿಗೆ ಒಂದು ವರವನ್ನು ಕೇಳಲು ಹೇಳುತ್ತಾನೆ. ಆಗ ಗರುಡನು, ನಾನು ಸರ್ಪಭಕ್ಷಕನಾಗಬೇಕು ಎಂದು ಕೇಳಿಕೊಳ್ಳುತ್ತಾನೆ. ದೇವೇಂದ್ರನು ಹಾಗೆಯೇ ಆಗಲಿ ಎಂದು, ನೀನು ಕಲಶವನ್ನು ಕೆಳಗೆ ಇಟ್ಟ ತಕ್ಷಣ ಮರುಕ್ಷಣವೇ ನಾನು ಅದನ್ನು ಒಯ್ಯುವೇನು ಎಂದು ಮತ್ತೆ ನೆನಪಿಸಿ ಅಲ್ಲಿಂದ ಹೊರಡುತ್ತಾನೆ. ಗರುಡನು ತನ್ನ ತಾಯಿಯನ್ನು ದಾಸ್ಯದಿಂದ ವಿಮೋಚನೆ ಮಾಡಲು ಸರ್ಪಗಳ ಬಳಿಗೆ ಬಂದು, ನಿಮ್ಮ ಅಭಿಲಾಷೆಯಂತೆ ನಾನು ಅಮೃತವನ್ನು ತಂದಿದ್ದೇನೆ. ನೀವು ಸ್ನಾನ ಮಾಡಿ ಶುಚಿಯಾಗಿ ಬನ್ನಿ. ಈ ಅಮೃತ ಕಲಶವನ್ನು ದರ್ಬೆಯ ಮೇಲೆ ಇಟ್ಟಿರುತ್ತೇನೆ. ಇಂದಿಗೆ ನನ್ನ ತಾಯಿಯ ಶಾಪದ ಮತ್ತು ದಾಸ್ಯದ ವಿಮೋಚನೆ ಆಯಿತು ಎಂದು ಹೇಳುತ್ತಾನೆ. ಅಮೃತ ಕಲಶವನ್ನು ಕಂಡ ಸರ್ಪಗಳು ಉದ್ವೇಗದಿಂದ ಖುಷಿಗೊಂಡು ತಥಾಸ್ತು ಎಂದು ಹೇಳಿ, ಎಂದಿನಿಂದ ನಿಮ್ಮ ತಾಯಿ ನಮ್ಮ ದಾಸಿಯಲ್ಲ ಎಂದು ಹೇಳಿ ಸ್ನಾನಕ್ಕೆ ಹೊರಟು ಹೋಗುತ್ತವೆ. ಗರುಡನ ಮಾತಿನಂತೆ ಅಮೃತ ಕಲಶವನ್ನು ದರ್ಬೆಯ ಮೇಲೆ ಇಟ್ಟ ಕ್ಷಣವೇ ದೇವೇಂದ್ರನು ಬಂದು ಆ ಕಲಶವನ್ನು ಎತ್ತಿಕೊಂಡು ಹೋಗುತ್ತಾನೆ. ಸರ್ಪಗಳು ಸ್ನಾನ ಮಾಡಿ ಶುಚಿಯಾಗಿ ಬಂದ ನಂತರ ನೋಡಿದರೆ ಅಮೃತ ಕಲಶವು ಅಲ್ಲಿರುವುದಿಲ್ಲ. ಅದನ್ನು ಸ್ವತಃ ದೇವೇಂದ್ರನೇ ಅಪಹರಿಸಿಕೊಂಡು ಹೋದ ಎಂದು ತಿಳಿದು ತಾವು ವಿನತೆಗೆ ಮಾಡಿದ ಮೋಸಕ್ಕೆ ಪ್ರತಿಯಾದ ಮೋಸವಿದು ಎಂದು ಭಾವಿಸಿ ವ್ಯಥೆಪಡುತ್ತವೆ. ಕಡೆಯ ಪಕ್ಷ ಅಮೃತವನ್ನಿಟ್ಟಿದ್ದ ದರ್ಬೆಯನ್ನಾದರೂ ನೆಕ್ಕಿದರೆ ಅಮೃತ ಸಿಗಬಹುದು ಎಂದು ಭಾವಿಸಿ ಆ ಸರ್ಪಗಳು ದರ್ಬೆಯನ್ನು ನೆಕ್ಕಲು ಆರಂಭಿಸಿದರೆ ಅವುಗಳ ನಾಲಿಗೆಗಳು ಸೀಳಿ 2 ಭಾಗಗಳಾದವೇ ಹೊರತು ಅಮೃತ ಸಿಗಲೇ ಇಲ್ಲ. ಅನಂತರ ಗರುಡನು ಆನಂದವಾಗಿ ತಾಯಿಯೊಂದಿಗೆ ಅರಣ್ಯದಲ್ಲಿ ವಿಹರಿಸುತ್ತಿದ್ದ. ತಾಯಿಯ ಶಾಪದ ವಿಮೋಚನೆಗಾಗಿ ಇಂದ್ರನನ್ನೇ ಸೋಲಿಸಿ ಆತನ ವಜ್ರಾಯುಧಕ್ಕೂ ಜಗ್ಗದೆ ಆತನ ಮೈತ್ರಿಯನ್ನೇ ಪಡೆದು ಅಮೃತವನ್ನು ಅಪಹರಣ ಮಾಡಿ ವಿಷ್ಣುವಿಂದ ವರವನ್ನು ಪಡೆದು ವಿಷ್ಣುವಿಗೆ ವರವನ್ನು ಕೊಟ್ಟು ಸರ್ಪಗಳಿಗೆ ಬುದ್ಧಿ ಕಲಿಸಿ ಮಹಾವಿಷ್ಣುವಿಗೆ ವಾಹನವಾದ. ಇತ್ತ ತಾಯಿಯ ಶಾಪ ವಿಮೋಚನೆಗಾಗಿ ಗರುಡ ಹರಸಾಹಸವನ್ನು ಪಟ್ಟರೆ ಅತ್ತ ಸರ್ಪಗಳ ಶಾಪ ವಿಮೋಚನೆಗಾಗಿ ಒಬ್ಬ ಋಷಿ ಬಂದ. ಆತ ಯಾರು, ಹಾಗೆ ಏನು ಮಾಡಿದ ತಿಳಿದುಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಮಹಾಭಾರತೀಯ.